ಮಾಜಿ ಮಹಾರಾಷ್ಟ್ರದ ಡಿ.ಸಿ.ಎಂ ಅಜಿತ್ ಪವಾರ್ ಅವರ ಪತ್ನಿ ಮೇಲೆ ಒಂದು ದೂರಿತ್ತು. 25,000 ಕೋಟಿ ಬ್ಯಾಂಕ್ ಹಗರಣ ಅಂತ. ಈಗ ಎಲ್ಲ ಆರ್ಥಿಕ ಇಲಾಖೆ ಪೊಲೀಸ್ ವಿಭಾಗ ಎಲ್ಲ ಹೇಳಿದೆಯಂತೆ. ಯಾವುದೂ ಇಲ್ಲ, ಎಂಥದ್ದು ಇಲ್ಲ ಅಂತ ಅವರು ಶುದ್ಧಾಸ್ತ್ರು ಅಂತ ಹೇಳಿದರು. ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಅವರು ಇವತ್ತು ಭಾಷಣ ಮಾಡ್ತಿದ್ರು ಯಾವತ್ಮಲ್ನಲ್ಲಿ. ಆಗ ಬಿಸಿಲಿನ ಜಳ ಜಾಸ್ತಿಯಾಗಿ ಅಲ್ಲೇ ಕುಸಿದು ಬಿಟ್ಟಿದ್ದಾರೆ. ಆಸ್ಪತ್ರೆ ಕರ್ಕೊಂಡೋಗಿದ್ದಾರೆ. ಏನು ತೊಂದರೆ ಇಲ್ವಂತೆ. ರಾಜಸ್ಥಾನದ ಬನ್ಸ್ವಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ಸೇ ಕ್ಯಾಂಪೇನ್ ಅಂತೆ. ಕಾರಣ ಟಿಕೆಟ್ ಕೊಟ್ಟಿದ್ರಂತೆ ಫಸ್ಟು. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಇನ್ಯಾವುದೋ BAP ಅನ್ನೋ ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಇನ್ನು ಹಿಂದಕ್ಕೆ ತಗಪ್ಪ ಅಂದ್ರಂತೆ. ಅವ್ರು ತಗೊಳ್ಳಿಲ್ವಂತೆ. ಈಗ ಅದಕ್ಕೆ ಎಲ್ಲ ಮನೆಗೆ ಹೋಗಿ ಕಾಂಗ್ರೆಸ್ನವರು ಕಾಂಗ್ರೆಸ್ ಅಭ್ಯರ್ಥಿ ಮತ ಹಾಕಬೇಡಿ, ಕಾಂಗ್ರೆಸ್ ಅಭ್ಯರ್ಥಿ ಮತ ಹಾಕಬೇಡಿ ಅಂತ ಹೇಳ್ತಿದ್ದಾರಂತೆ. ಅಯ್ಯಯ್ಯ. ಸುಪ್ರೀಂ ಕೋರ್ಟ್ ಆಕ್ರೋಶದ ಹಿನ್ನೆಲೆಯಲ್ಲಿ ಪತಂಜಲಿ ಸಂಸ್ಥೆ ಮತ್ತೊಮ್ಮೆ ಬೇಷರತ್ತಾಗಿ ಬಹಿರಂಗವಾಗಿ ಕ್ಷಮೆಗಳನ್ನು ಕೇಳಿದೆ ಎಲ್ಲ ಪತ್ರಿಕೆಗಳಲ್ಲಿ. ಅಂದರೆ ಆವಾಗ ಏನು ಕೊಟ್ಟಿತ್ತು ಅದೇ ಸೈಜಲ್ಲಿ ಈಗ. ದ್ವಿತೀಯ PUC ಎರಡನೇ ಹಂತದ ಪರೀಕ್ಷೆಗಳು ಏಪ್ರಿಲ್ 29ರಿಂದ ಆಗುತ್ತೆ. ಪರೀಕ್ಷೆಗೆ ಸುಮಾರು 1.5 ಲಕ್ಷ ಜನ ನೋಂದಾಯಿಸಿಕೊಂಡಿದ್ದಾರೆ. ಬಿಸಿಲಿನ ಮಧ್ಯೆ ಬೆಳಗಾವಿ ಜಿಲ್ಲೆಯಲ್ಲಿ ಭಾರೀ ಮಳೆ. ಬೈಲಹೊಂಗಲದ ಗರ್ಜೂರ್ ಗ್ರಾಮದಲ್ಲಿ ಮನೆ ಮೇಲೆ ಮರ ಬಿದ್ದೋಗಿದೆ. ಯಾರಿಗೇನೂ ಆಗಿಲ್ಲ. ಹುಕ್ಕೇರಿನಲ್ಲೂ ಮಳೆ ಆಗಿದೆ. ಬಿಸಿಲಿನ ತಾಪದಿಂದ ಚಲಿಸ್ತಾ ಇದ್ದ KSRTC ಬಸ್ ಟೈರು ಬೆಂಕಿ ಎತ್ಕೊಂಡಿದೆ. ಪುಣ್ಯಕ್ಕೆ ಡ್ರೈವರ್ ಗೊತ್ತಾಗಿದೆ, ನಿಲ್ಲಿಸಿದ್ದಾರೆ. ಹಾಗಾಗಿ ಟಕ್ ಅಂತ ಜನ ಎಲ್ಲ ಇಳಿದು ಅದನ್ನು ಆರಿಸಿದ್ದಾರೆ. ಬಸ್ಗೇನೂ ಆಗಿಲ್ಲ, ಜನಕ್ಕೂ ಏನೂ ಆಗಿಲ್ಲ. ಯಾದಗಿರಿಯಲ್ಲಿ ಮುಸ್ಲಿಂ ಯುವಕರಿಂದ ದಲಿತ ಯುವಕ ರಾಕೇಶ್ ಅನ್ನೋರ ಮೇಲೆ ಅವನ ಹತ್ಯೆ ಖಂಡಿಸಿ ಹತ್ಯೆ ಅದು ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಸವಾರರೆಲ್ಲ ಪರದಾಡಿದ್ದಾರೆ. ಅದು ಓಕೆ, ನಾನು ಹೇಳ್ತಿದ್ದಿದ್ದು ಇದನ್ನೇ. ಆಗ ಎಲ್ಲಿಯವರೆಗೆ ಈ ಪರ್ಸೆಪ್ಷನನ್ನು ರಾಜ್ಯ ಸರ್ಕಾರ ಸೋಲ್ಸಕ್ಕೆ ಸಾಧ್ಯ ಇಲ್ಲವೋ ಕ್ರಮಗಳ ಮೂಲಕ, ಅಲ್ಲಿವರೆಗೂ ನೀವು ಯಾರಿಗೆ ಸಾಂತ್ವನ ಹೇಳಿದ್ರೂ ಯಾವ ಪ್ರಯೋಜನವೂ ಇಲ್ಲ. ಸೈನಿಕರನ್ನ ಅಪಾಯದಿಂದ ಪಾರು ಮಾಡೋದಕ್ಕೆ DRDO ಅತ್ಯಂತ ಹಗುರವಾದ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಮಾಡಿದೆಯಂತೆ. ಅದನ್ನು ಟೆಸ್ಟ್ ಮಾಡಿದ್ರಂತೆ, ಅದು ಸಕ್ಸಸ್ ಆಗಿದೆ ಅಂತ ರಕ್ಷಣಾ ಇಲಾಖೆ ಹೇಳಿದೆ. ಬಾಲಕನೊಬ್ಬ ಏರ್ ಇಂಡಿಯಾ ಸಿಬ್ಬಂದಿ ನೆರವಿನಿಂದ ವಿಮಾನದಲ್ಲಿ ಅಮ್ಮನ ಜನ್ಮದಿನ ಆಚರಿಸಿದಾನಂತೆ. ಮೊದಲೇ ಹೇಳಿದ್ದಂತೆ ಸ್ಪೆಷಲ್ ಅನೌನ್ಸ್ಮೆಂಟ್ ಎಲ್ಲ ಮಾಡಿಸಿ ಅವ್ರಿಗೊಂದು ಗಿಫ್ಟ್ ಎಲ್ಲ ಕೊಡಿಸಿದ್ದಾರೆ. ಫುಲ್ ವೈರಲ್.